ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದೊಳ್ಳೆ ಈಸಿಯಾಗಿ ಸ್ವೀಟ್ ರೆಸಿಪಿನ ಹೇಳ್ಕೊಡ್ತೀನಿ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಬೋದು. ಜಾಸ್ತಿ ಏನು ಟೈಮ್ ಬೇಕಾಗಿಲ್ಲ. ಬರೀ ನಾವು 3 ನಿಮಿಷದಲ್ಲಿ ಇದನ್ನು ಮಾಡ್ಕೊಬೋದು. ಅಂದರೆ ನಾವು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ರೆ ಈ ಸ್ವೀಟ್ನ 3 ನಿಮಿಷದಲ್ಲಿ ರೆಡಿ ಮಾಡ್ಕೊಂಬಿಡ್ಬೋದು. ನಾವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ಬೇಗ ಮಾಡ್ಕೊಬೋದು ಈ ಸ್ವೀಟ್ನ. ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ, ಹಾಗೆಯೇ ತುಂಬಾ ಸಾಫ್ಟಾಗಿರುತ್ತೆ ಈ ಸ್ವೀಟು. ನಾವು ಸ್ವೀಟ್ನ ಅಂಗಡಿಯಿಂದ ಇಲ್ಲಾಂದರೆ ಬೇಕ್ರಿಯಿಂದ ಎಲ್ಲ ತರ್ತೀವಿ. ಅದ್ರ ಬದಲು ನಾವು ಮನೇಲೇ ವೆರೈಟಿಯಾಗಿ ಸ್ವೀಟ್ನ ಮಾಡ್ಕೊಬೋದು. ನನ್ನ ಚಾನಲಲ್ಲಿ ತುಂಬಾ ಸ್ವೀಟ್ ರೆಸಿಪಿನ ಶೇರ್ ಮಾಡಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಇವಾಗ ಈ ಸ್ವೀಟ್ ರೆಸಿಪಿನ ನೀವು ಪೂರ್ತಿಯಾಗಿ ನೋಡಿದ್ರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಇದನ್ನು ಮುರಿದ್ಬಿಟ್ಟು ತೋರಿಸ್ತಾ ಇದ್ದೀನಿ, ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ಮೊದಲಿಗೆ ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಬೌಲಿಗೆ 2 ಕಪ್ ಆಗುವಷ್ಟು ಮಿಲ್ಕ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾವ ಕಪ್ಪಲ್ಲಿ ಅಳತೆಗೆ ತೋರಿಸ್ತಾ ಇದ್ದೀನಿ ನೋಡಿ, ಅದೇ ಕಪ್ಪಲ್ಲಿ 2 ಕಪ್ ಆಗುವಷ್ಟು ಮಿಲ್ಕ್ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಅದೇ ಕಪ್ಪಲ್ಲಿ 1/4 ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಜಾಸ್ತಿ ಹಾಕ್ಕೊಳ್ಳೋದು ಬೇಡ, 1/4 ಕಪ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅದಾದಮೇಲೆ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಇದು ಹಾಲು ಕಾಯಿಸಿ ಆರಿಸಿರೋ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಕೋಲ್ಡ್ ಹಾಲನ್ನು ಹಾಕ್ಕೊಬೇಡಿ. ನೀವೇನಾದರೂ ಈ ರೆಸಿಪಿ ಮಾಡಬೇಕು ಅಂದ್ಕೊಂಡ್ರೆ ಹಾಲನ್ನು ಕಾಯಿಸಿ ತಣ್ಣಗೆ ಮಾಡ್ಕೊಳ್ಳಿ. ನೀವು ಫ್ರಿಜ್ಜಿಂದ ಡೈರೆಕ್ಟಾಗಿ ತೆಗೆದು ಇಲ್ಲಾಂದರೆ ಕೋಲ್ಡಾಗಿದ್ದರೆ ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು. ಇವಾಗ ನಾನು ಹಾಲನ್ನು ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಚೂರು ಗಂಟಿರಬಾರ್ದು, ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ನಾನು ಅಳತೆನ ಹೇಳ್ತಾ ಇದ್ದೀನಿ ಎಷ್ಟೆಷ್ಟು ಹಾಕಬೇಕು ಅಂತ. ಹಾಲನ್ನು ಕೂಡ ನೀವು ನೋಡ್ಕೊಂಡು ಹಾಕ್ಕೊಬೇಕಾಗುತ್ತೆ. 2 ಕಪ್ ಮಿಲ್ಕ್ ಪೌಡರಿಗೆ 1 ಕಪ್ ಹಾಲು ಪರ್ಫೆಕ್ಟ್ ಆಗುತ್ತೆ. ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ನೀವು ಅಳತೆ ಪ್ರಕಾರ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ಇವಾಗ ಇದು ರೆಡಿಯಾಗಿದೆ. ಇವಾಗ ಅದನ್ನು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಪ್ಯಾನಿಗೆ 1 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ತುಪ್ಪ ಎಲ್ಲ ಕರಗಿದೆ ನೋಡಿ. ಇವಾಗ ಫುಲ್ಲು ತುಪ್ಪನ ಸ್ಪ್ರೆಡ್ ಮಾಡ್ಕೊಂಬಿಟ್ಟು ನಾನು ಮೊದಲಿಗೆ ಮಿಲ್ಕ್ ಪೌಡರೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ವ, ಇವಾಗ ಇದನ್ನು ಪ್ಯಾನಿಗೆ ಹಾಕ್ಕೊಬೇಕು. ತುಪ್ಪನ ಹಾಕ್ಕೊಂಬಿಟ್ಟು ಇದನ್ನು ಹಾಕ್ಕೊಳ್ಳೋದು. ಇದಕ್ಕೆ ನೀವೇ ನೋಡಿ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಏನೂ ಇಲ್ಲ. ಅದನ್ನು ಮಿಕ್ಸ್ ಮಾಡ್ಕೊಂಬಿಟ್ರೆ ಸ್ವೀಟ್ ರೆಡಿನೇ ಆಯಿತು ಅಂತ ಅಂದ್ಕೊಳ್ಳಿ. ಈಸಿ ಇನ್ನೂ ಮಾಡೋದು. ಇವಾಗ ಇದನ್ನು ನಾನು ಪ್ಯಾನಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ 1 ಸ್ಪೂನಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಕೈ ಬಿಡದೇ ಇರೋ ಹಾಗೆಯೇ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾನೇ ಇರಬೇಕು. ಸ್ವಲ್ಪ ಸ್ವಲ್ಪನೇ ಗಟ್ಟಿಯಾಗ್ತಾ ಬರ್ತಾ ಇರುತ್ತೆ. ನೀವು ಕೈ ಬಿಡ್ದೇ ಇದನ್ನು ಮಿಕ್ಸ್ ಮಾಡ್ಕೊಳ್ತಾನೆ ಇರಿ, ಈ ಥರ ತಿರುಗಿಸ್ತಾನೇ ಇರಬೇಕು. ಇವಾಗ ನಾನು ಮಧ್ಯ ಕೂಡ ಒಂದ್ಸಲಿ ತುಪ್ಪನ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಆಮೇಲೆ ಇದೇ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾನೇ ಇರಬೇಕು. ಇವಾಗ ನಾನು ಇದಕ್ಕೆ ಒಂದು 3 ಬಾದಾಮನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಸ್ವೀಟ್ ತಿನ್ನಬೇಕಾದ್ರೆ ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಅಂತ. ಬೇಕಿದ್ರೆ ನೀವು ಸ್ಕಿಪ್ ಮಾಡ್ಬೋದು, ಡೈರೆಕ್ಟ್ ಹಾಗೇ ಮಾಡ್ಕೊಬೋದು. ಬಾದಾಮ್ ಹಾಕಲೇಬೇಕು ಅಂತ ಏನೂ ಇಲ್ಲ, ಬಟ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಅಂದರೆ ಸ್ವೀಟ್ ತಿನ್ನುವಾಗ ಬಾಯಿಗೆ ಸಿಗ್ತಾ ಇರುತ್ತೆ ಅಂತ ಅಷ್ಟೇ. ಇವಾಗ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇವಾಗ ಅದೇ ಕಪ್ಪಲ್ಲಿ 1/4 ಕಪ್ ಆಗೋವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು, 1/4 ಕಪ್ ಸರಿಯಾಗುತ್ತೆ. ಇವಾಗ ನೀವು ಕಡಲೆ ಹಿಟ್ಟು ಅಂಗಡಿಲೆಲ್ಲ ತರ್ತೀವಲ್ಲ, ಅದನ್ನು ಹಾಕ್ಕೊಳ್ಳೋಕ್ಕೆ ಹೋಗಬಾರ್ದು. ಮನೇಲೇ ಹುರ್ಗಡ್ಲೆ ಇರುತ್ತಲ್ವ, ಅದನ್ನು ಸ್ವಲ್ಪ ಹುರ್ಕೊಂಬಿಟ್ಟು ಆಮೇಲೆ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಹಿಟ್ಟನ್ನು ಮಾಡ್ಕೊಬೇಕು. ಕಡಲೆ ಹಿಟ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು, ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಆಮೇಲೆ ನಾನು ಮಧ್ಯ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಳ್ತಿದ್ದೀನಿ. ಆಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಇದು ನೋಡಿ, ಪಾತ್ರೆಗೆ ಅಂಟ್ತಿಲ್ಲ, ಒಂದು ಸೈಡ್ ಬಂದಿದೆ ಎಲ್ಲ, ಅಂದರೆ ಪಾತ್ರೆನ ಬಿಟ್ಟು ಬಂದಿದೆ. ಇವಾಗ ಅದು ಪರ್ಫೆಕ್ಟಾಗಿ ಆಗಿದೆ ಅಂತ. ಇವಾಗ ಯಾವುದಾದ್ರೂ ಒಂದು ಬಾಕ್ಸಿಗೆ ನೀವು ಈ ಥರ ತುಪ್ಪನ ಹಚ್ಕೊಬೇಕಾಗುತ್ತೆ. ನಾನು ಇದೇ ಬಾಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ, ಸ್ವೀಟ್ ಬಾಕ್ಸಿಗೆ. ಯಾಕಂದರೆ ನನಗೆ ಕರೆಕ್ಟಾಗಿ ಶೇಪ್ ಬರಬೇಕಿತ್ತು, ಹಾಗಾಗಿ ಇವಾಗ ಇದಕ್ಕೆ ತುಪ್ಪನ ಹಚ್ಕೊಂಡು ಸ್ವೀಟ್ನ ಎಲ್ಲ ಹಾಕ್ಕೊಂಬಿಟ್ಟು ಸೆಟ್ ಮಾಡ್ಕೊಬೇಕು. ನಿಮಗೆ ಎಷ್ಟು ದಪ್ಪ ಸ್ವೀಟ್ ಬೇಕೋ ನೋಡ್ಕೊಂಡು ಮಾಡ್ಕೊಳ್ಳಿ. ಸ್ವಲ್ಪ ದಪ್ಪ ಬೇಕು ಅಂದರೆ ನೀವು ಅರ್ಧಕ್ಕೆ ಹಾಕ್ಕೊಂಡ್ರೆ ಸಾಕಾಗುತ್ತೆ, ಅಂದರೆ ಸಣ್ಣ ಬಾಕ್ಸ್ ಆದರೆ. ಇವಾಗ ನೋಡಿ ನಾನು ಹಾಕ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಮೇಲೆ ಸ್ವಲ್ಪ ಪಿಸ್ತಾನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಪಿಸ್ತಾನ ಹಾಕ್ಕೊಬೋದು, ಏನು ಬೇಕಾದರೂ ಹಾಕ್ಕೊಬೋದು, ಡ್ರೈ ಫ್ರೂಟ್ಸು. ನಾನು ಪಿಸ್ತಾನ ಹಾಕ್ಕೊಂಡಿದ್ದೀನಿ. ಪಿಸ್ತಾನ ಹಾಕ್ಕೊಂಬಿಟ್ಟು ಸ್ಪೂನಲ್ಲೇ ಅದನ್ನು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡ್ಕೊಬೇಕು.
ಈ ಥರ ಪ್ರೆಸ್ ಮಾಡ್ಕೊಂಬಿಟ್ಟು ಇದನ್ನು ಒಂದು ಅರ್ಧ ಗಂಟೆ ಎತ್ತಿಡೋಣ. ಫ್ರಿಜ್ಜಲ್ಲಿ ಇಡಬೇಕಂತ ಏನಿಲ್ಲ, ಹಾಗೆಯೇ ಇಟ್ಟರೂ ಆಗುತ್ತೆ. ಇದನ್ನು ಒಂದು ಅರ್ಧ ಗಂಟೆ ಇಡ್ತಾಯಿದ್ದೀನಿ ನಾನು. ಜಾಸ್ತಿ ಹೊತ್ತು ಬೇಕಾದರೂ ಇಡ್ಬೋದು, ಅರ್ಧ ಗಂಟೆ ಇಟ್ಟರೆ ಸಾಕಾಗುತ್ತೆ. ತುಂಬಾ ಸಾಫ್ಟಾಗಿ ಬರುತ್ತೆ. ಇವಾಗ ನಾನು ನೋಡಿ ತೋರಿಸ್ತಾ ಇದ್ದೀನಿ, ಅರ್ಧ ಗಂಟೆ ಆಗಿದೆ. ಇವಾಗ ಈ ಬಾಕ್ಸ್ನ ನಾವು ಉಲ್ಟಾ ಮಾಡ್ಕೊಂಬಿಟ್ಟು ಸ್ವೀಟನ್ನು ಕಟ್ ಮಾಡ್ಕೊಳ್ಳೋದು. ನಿಮಗೆ ಯಾವ ಥರ ಬೇಕೋ ಸೈಜ್ ನೋಡಿಕೊಂಡು ಕಟ್ ಮಾಡ್ಕೊಳ್ಳೋದು. ಇಷ್ಟು ಮಾಡಿದ್ರೆ ಈ ಸ್ವೀಟು ರೆಡಿನೇ ಆಗೋಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೀವೇ ನೋಡಿ ಬೇಕಿದ್ದರೆ. ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.